4 ಮನೆ ಸಾಮಾನು ಇದು ನೋಡ್ರಿ. ಗಿಲಿಗಿ ಎಲ್ಲ ಹೋಯ್ತು. ಫ್ರಿಜ್ 2 3 4 ಫ್ರಿಜ್ ಹೋಯ್ತು. ಅಲ್ಲಿ ಹೋಗ್ರಿ ಸರ್, ಇಲ್ಲಿ ನೋಡಿ ಸರ್, ಸಾಮಾನುಗಳೆಲ್ಲ ಎಲ್ಲ ಇದೆ ನೋಡಿ. ಸಾಮಾನ್ಯ ಒಳಗಡೆ ಹೋಗ್ಬಿಟ್ಟು ಸರ್, ಒಳಗಡೆ ಸಾಮಾನೆಲ್ಲ ಅರ್ಧ ಇದೆ, ನಮ್ಮ ಮನೆ ಸಾಮಾನುಗಳು ಅಲ್ಲ ಅರ್ಧ ಸಾಮಾನು ಇದೆ ನೋಡಿ. ಅವರ್ ಟೈಮ್ ಕೊಡಿ ಅಂತ ಹೇಳಿದ್ರೆ 1 ಅವರ್ ಟೈಮ್ ಕೊಟ್ಟಿಲ್ಲ ಅವರು. ಟೈಮ್ ಕೊಟ್ಟಿಲ್ಲ ನೋಡಿ. ಅಡಿಗೆ ಸಾಮಾನು ಎಷ್ಟು ಬೇಕಂದ್ರೆ ಅಷ್ಟು ಇರ್ತವೆ ತಗೊಂಡ್ಬಿಟ್ಟು ಅಲ್ಲೇ ಸ್ವಲ್ಪ ಸಾಮಾನು ಎಲ್ಲಿ ಇಕ್ಕಿದ್ವಿ ಹೆಂಗೆ ಇಕ್ಕಿದೀವಿ ಅಂತ ನಾವು. ಅಡುಗೆ ಸಾಮಾನು ಅಷ್ಟೇ ಮಿಕ್ಕಿ ಇರೋದು ಎಲ್ಲ ಹೋಗಿತ್ತು ಅದು ಒಳಗಡೆ ನಂದು. ಅದು ಯಾರು ಕೊಡ್ತಾನೆ ನಮಗೆ? ಯಾರು ಕೊಡ್ತಾರೆ ಹೇಳಿ? ಸರ್ಕಾರ ಕೊಡೋದು. ನಾವು 1 ರೂಪಾಯಿ ಜೋಡಿಸಿ, ನಮ್ಮ ಯಜಮಾನ್ರು ಆಟೋಕ್ಕೆ ಹೋಗೋರು, ನಾನು 1 ರೂಪಾಯಿ ಜೋಡಿಸಿ ಒಂದೊಂದು ಸಾಮಾನು ಇಟ್ಟಿರೋದು. ಅವ್ರು ಬಂದ್ಬಿಟ್ಟು ತಲ್ಬಿಟ್ರೆ ನಮ್ಗೆ ಯಾರು ಕೊಡ್ತಾ ಇರೋದು? ಒಂದು ಕಲ್ಲಿಗೆ 1 ರೂಪಾಯಿ ಎಷ್ಟು ಕಷ್ಟಪಡ್ತೀವಿ ನಮ್ಗೆ ಗೊತ್ತು. ಬಡ್ಡಿಗೆ ತಗೊಂಡು ಬಂದು ಕಟ್ಟಿರೋದು ನಾನು, ಗೊತ್ತಾ? ಮನೆ ಒಂದೊಂದು ಕಲ್ಲಿಗೆ ಒಂದೊಂದು ಬಡ್ಡಿಗೆ ತೊಗೊಂಡು ಬಂದು ಕಟ್ಟಿರೋದು. ನೀವು ಬಂದುಬಿಟ್ಟು ತಲ್ಬಿಟ್ರೆ ನಮ್ಮ ಕಷ್ಟ ಯಾರು ನೋಡ್ತಾ ಇರೋದು? ಬರೇ ಪಾಕಿಸ್ತಾನ ವೆಸ್ಟ್ ಬೆಂಗಾಲ ಅಂತ ಅವ್ರು ನೋಡಿರ್ಬೋದು, ನಾವು ನೋಡಿಲ್ಲ, ನಮ್ಗೆ ಗೊತ್ತಿಲ್ಲ ಅದು ಯಾರು ಜನ ಅಂತ. ನಾವು ಕರ್ನಾಟಕನಲ್ಲಿ ಹುಟ್ಟಿ ನಾವು ಕರ್ನಾಟಕನಲ್ಲಿ ಬೆಳೆದಿರೋದು ನಾನು, ಅದು ನನಗೆ ಗೊತ್ತಿಲ್ಲ. ಅದು ಇವರೇ ರಾಜಕೀಯ, ಇವರು ಮಾಡಿದ್ರೆ ನಮ್ಮ ಪಕ್ಷದ ನಮ್ಮ ಬಡವರು ಯಾರು ನೋಡ್ತಾ ಇರೋದು? ನೋಡಬೇಕಲ್ಲ ಬಡವ್ರದ್ದು. ಫಸ್ಟು ಬಡವ್ರು ನೋಡಿ. ಬಂದ ತಕ್ಷಣ ಊಟ ತಿಂದ್ರ, ಈ ಚಳಿನಲ್ಲಿ ಹೆಂಗೆ ಮಲ್ಕೊಂಡಿದ್ದೀರಾ ನೀವು, ಏನು ನೋಡ್ತಿದ್ದೀರಾ ಅಂತ ಯಾರು ಬಂದು ಕೇಳಿಲ್ಲ. ಪಾಲಿಟಿಕ್ಸ್ ಅವರು ಬಂದ್ಬಿಟ್ಟು ಯಾರು ಹಿಡ್ಕೊಂಡು ಯಾವುದೋ ಒಂದು ಗಾಡಿ ನಿಂತ್ಕೊಂಡಿತ್ತು, ರೋಡ್ ಮೇಲೆ ಗಾಡಿ ನಿಂತ್ಕೊಂಡು